ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡನೇ ಪ್ರಶ್ನೆ, ಅಹೋಂ ರಾಜಮನೆತನ, ಮೊಘಲರು ಮತ್ತು ಮರಾಠರು ಎಂಬಂತಹ ಚಾಪ್ಟರ್ ಇಂದ ದೀನ್ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದಂತಹ ಮೊಘಲ್ ಚಕ್ರವರ್ತಿ ಯಾರು ಅಂತ ಕೇಳಿದ್ದಾರೆ ಮಕ್ಕಳು. ಓಕೆ, ಸೊ ದೀನ್ ಇಲಾಹಿ ಎಂಬಂತಹ ಹೊಸ ಧರ್ಮವನ್ನ ಸ್ಥಾಪಿಸಿದಂತಹ ಮೊಘಲ್ ಚಕ್ರವರ್ತಿ ಯಾರು? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಬಾಬರ್, ಆಪ್ಷನ್ ಸಿ ಶಹಜಹಾನ್, ಆಪ್ಷನ್ ಡಿ ಜಹಾಂಗೀರ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅಕ್ಬರ್. ಅಕ್ಬರನ್ನು ದೀನ್ ಇಲಾಹಿ ಎಂಬಂತಹ ಹೊಸ ಧರ್ಮವನ್ನ ಸ್ಥಾಪನೆ ಮಾಡ್ತಾನೆ. ಓಕೆನಾ? ಸೊ ಬಾಲ್ಯದಲ್ಲಿ ಅಕ್ಬರನು ತನ್ನ ತಾಯಿ, ಶಿಕ್ಷಕರು ಮತ್ತು ಸೂಫಿಗಳಿಂದ ಪ್ರಭಾವಿತನಾಗಿ ಸರ್ವಧರ್ಮ ಸಮನ್ವಯ ನೀತಿಯನ್ನ ಅನುಸರಿಸಿದನು. ಸೊ ಈತನು 1582ರಲ್ಲಿ ದೀನ್ ಇಲಾಹಿ ಎಂಬ ಧರ್ಮವನ್ನ ಸ್ಥಾಪನೆ ಮಾಡ್ತಾನೆ. ಯಾರು? ಮೊಘಲ್ ದೊರೆ ಅಕ್ಬರ್. ಇಬಾದತ್ ಖಾನದಲ್ಲಿ ಹಿಂದೂ, ಜೈನ, ಜೊರಾಸ್ಟ್ರಿಯನ್ ಹಾಗೂ ಕ್ರೈಸ್ತ ಧರ್ಮಗಳ ಸಾರ್ವತ್ರಿಕ ಚರ್ಚೆಗಳ ಅಂತಿಮ ಸಾರದ ಫಲವಾಗಿ ಈ ಹೊಸ ಪಂಥದ ಉದಯವಾಗುತ್ತೆ. ಓಕೆ, ಥ್ಯಾಂಕ್ ಯು.